ನಮಸ್ಕಾರ ಸ್ನೇಹಿತರೆ, ಪಚ್ಚೆ ಐಸಿರಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಮನೆಯಲ್ಲಿ ದಿನಾ ಪೂಜೆಗೆ ಬಳಸುವ ಅಥವಾ ಊಟದ ನಂತರ ಸುಮ್ಮನೆ ಕುಳಿತು ಜಗಿಯುವಂತಹ ಆ ಒಂದು ಎಲೆ ನಿಮ್ಮ ದೇಹದ 10ಕ್ಕೂ ಹೆಚ್ಚು ಕಾಯಿಲೆಗಳನ್ನು ಬುಡಸಮೇತ ಕಿತ್ತೊಗೆಯಬಲ್ಲದು ಎಂದರೆ ನೀವು ನಂಬುತ್ತೀರಾ? ಹೌದು, ನಾವು ದಿನಾ ನೋಡುವ ಆದರೆ ಅದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದ ವೀಳ್ಯದ ಎಲೆಯಲ್ಲಿ ಅಡಗಿದೆ ನಾವ್ಯಾರು ಊಹಿಸದ ಜಗತ್ತಿನ ಅತೀ ದೊಡ್ಡ ರಹಸ್ಯಗಳು. ತೂಕ ಇಳಿಸುವುದರಿಂದ ಹಿಡಿದು ಮಧುಮೇಹ ನಿಯಂತ್ರಣದವರೆಗೆ. ಅಷ್ಟೇ ಯಾಕೆ, ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡುವ ಶಕ್ತಿ ಕೂಡ ಈ ಪುಟ್ಟ ಎಲೆಯಲ್ಲಿದೆ. ಆದರೆ ಇದನ್ನು ತಿನ್ನುವ ಸರಿಯಾದ ವಿಧಾನ ಯಾವುದು? ಯಾವ ಸಮಯದಲ್ಲಿ ತಿಂದರೆ ಅಮೃತವಾಗುತ್ತೆ? ಹೇಗೆ ತಿಂದರೆ ಇದು ವಿಷವಾಗುತ್ತೆ? ಇವತ್ತಿನ ವಿಡಿಯೋದಲ್ಲಿ ವೀಳ್ಯದೆಲೆಯ ಆಂತರಿಕ ಸತ್ಯಗಳನ್ನು ಬಹಿರಂಗಪಡಿಸಲಿದ್ದೇನೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಶುಭ ಕಾರ್ಯಗಳ ಕಿರೀಟ, ಆಯುರ್ವೇದದ ಅಮೃತ, ಇದೇ ನಮ್ಮ ಹೆಮ್ಮೆಯ ವೀಳ್ಯದ ಎಲೆ. ಹೌದು ಸ್ನೇಹಿತರೆ, ಭಾರತೀಯ ಸಂಸ್ಕೃತಿಯಲ್ಲಿ ವೀಳ್ಯದೆಲೆಗೆ ತಾಂಬೂಲ ಎನ್ನುವ ಅತ್ಯುನ್ನತ ಮತ್ತು ಪವಿತ್ರ ಸ್ಥಾನವಿದೆ. ನಮ್ಮ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತದೊಂದಿಗೆ ಉದ್ಭವಿಸಿದ ದಿವ್ಯ ವಸ್ತುಗಳಲ್ಲಿ ವೀಳ್ಯದೆಲೆಯೂ ಒಂದು. ಇದರ ಎಲೆಯ ತುದಿಯಲ್ಲಿ ಲಕ್ಷ್ಮೀದೇವಿ ಇದ್ದರೆ ಇದರ ಬುಡದಲ್ಲಿ ಜ್ಯೇಷ್ಠಾದೇವಿ ನೆಲೆಸಿದ್ದಾರೆ ಅನ್ನುವಂತಹ ನಂಬಿಕೆಯೂ ಇದೆ. ಅದಕ್ಕೆ ಅಲ್ವಾ ನಮ್ಮಲ್ಲಿ ಪೂಜೆ ಇರಲಿ, ಮದುವೆ ಇರಲಿ, ಉಪನಯನ ಇರಲಿ, ವೀಳ್ಯದೆಲೆ ಇಲ್ಲದೆ ಯಾವುದೇ ಮಂಗಲ ಕಾರ್ಯಗಳು ಪೂರ್ಣಗೊಳ್ಳುವುದೇ ಇಲ್ಲ. ಅಷ್ಟೇ ಯಾಕೆ, ಮನೆಗೆ ಬಂದ ಅತಿಥಿಗಳಿಗೆ ಊಟದ ನಂತರ ಎಲೆ ಅಡಿಗೆ ನೀಡುವುದು ಬರೀ ಸಂಪ್ರದಾಯವಲ್ಲ, ಅದು ಅವರಿಗೆ ನಾವು ನೀಡುವ ಪರಮ ಗೌರವದ ಸಂಕೇತ. ಆದರೆ ಇದರ ಹಿಂದೆ ಕೇವಲ ಧಾರ್ಮಿಕ ಕಾರಣಗಳಿಲ್ಲ. ನಮ್ಮ ಹಿರಿಯರು ರೂಪಿಸಿದ ಅದ್ಭುತ ಆರೋಗ್ಯದ ಸೂತ್ರವೂ ಅಡಗಿದೆ. ಈಗ ಸ್ವಲ್ಪ ಸೈನ್ಸ್ ಕಡೆ ಬರೋಣ. ನಾವು ಕೇವಲ ಬಾಯಿ ಚಪಲಕ್ಕೆ ತಿನ್ನುವ ಈ ಕಬ್ಬಿಣದ ಅಂಶ ಅಥವಾ ಐರನ್ ಅಂತ ಏನು ನಾವು ಕರಿತೀವಿ, ಅದು ವೀಳ್ಯದೆಲೆಯಲ್ಲಿ ಅತೀ ಹೆಚ್ಚಾಗಿದೆ. ವೀಳ್ಯದೆಲೆಯಿಂದ ಸಿಗುವ ಲಾಭಗಳು ಇಷ್ಟೇ ಅಂದ್ಕೊಂಡ್ರೆ ಸ್ನೇಹಿತರೆ, ಒಸಡುಗಳ ರಕ್ತಸ್ರಾವವನ್ನು ತಡೆಯಲು ಇದರ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಸಹಾಯ ಮಾಡುತ್ತದೆ. ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ ಕೂಡ ಇದನ್ನು ಬಳಸಲಾಗುತ್ತದೆ. ಅವುಗಳೆಂದರೆ ಮಧುಮೇಹ ನಿಯಂತ್ರಣ ಮಾಡಲಾಗಿರ್ಬೋದು, ತೂಕ ಇಳಿಕೆಗೆ ಇದು ಸಹಕಾರಿ, ಹಾಗೆಯೇ ಮಾನಸಿಕ ಒತ್ತಡ ನಿವಾರಕವಾಗಿ ಕೂಡ ಇದು ಕೆಲಸ ಮಾಡ್ತದೆ. ಇನ್ನು ಸೌಂದರ್ಯ ಮತ್ತು ಕೂದಲಿನ ರಕ್ಷಣೆ ಮಾಡಲು ಅದಕ್ಕೂ ಇದು ಸಹಕಾರಿ. ಇದು ವೀಳ್ಯದೆಲೆಯ ಹೆಲ್ತ್ ಬೆನಿಫಿಟ್ಸ್. ಆದರೆ ಇದನ್ನು ನಾವು ಬಳಸುವ ಮೊದಲು ಸರಿಯಾದ ವಿಧಾನವನ್ನು ತಿಳಿದುಕೊಳ್ಳಬೇಕು. ಹೌದು ಸ್ನೇಹಿತರೆ, ವೀಳ್ಯದೆಲೆಯನ್ನು ಹೇಗೆಂದರ ಹಾಗೆ ತಿನ್ನಬಾರದು. ಅದಕ್ಕೊಂದು ಕ್ರಮವಿದೆ ಹಾಗೂ ಕೆಲವೊಂದು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ನಾವು ಅದನ್ನು ತಿನ್ನಬೇಕಾಗುತ್ತದೆ. ವೀಳ್ಯದೆಲೆಯನ್ನು ಬಳಸುವ ಮೊದಲು ಅದರ ಟಿಪ್ಪು ಅಂದರೆ ಅದರ ತುದಿ ಮತ್ತು ತೊಟ್ಟು ಅಂದರೆ ಸ್ಟೆಮ್ ಅಂತೇನು ನಾವು ಕರಿತೀವಿ, ಇವೆರಡನ್ನು ಕಡ್ಡಾಯವಾಗಿ ಕತ್ತರಿಸಿ ತೆಗೆಯಲೇಬೇಕು. ಆಯುರ್ವೇದದ ಪ್ರಕಾರ ಎಲೆಯ ತೊಟ್ಟು ಮತ್ತು ತುದಿ ದೇಹಕ್ಕೆ ಒಳ್ಳೆಯದಲ್ಲ. ಸಾಧ್ಯವಾದರೆ ಮಧ್ಯದ ದಪ್ಪ ನರವನ್ನು ಕೂಡ ತೆಗೆಯುವುದು ಉತ್ತಮ. ಈ ಮಾಹಿತಿಯನ್ನು ನಿಮಗೆ ನೀಡುತ್ತಿದ್ದಂತಹ ಸಂದರ್ಭದಲ್ಲಿ ನನಗೊಂದು ಅಂದರೆ ನಾವು ಚಿಕ್ಕವರಿರುವಾಗ ಹೇಳಿದಂತಹ ಮಾತೊಂದು ಜ್ಞಾಪಕಕ್ಕೆ ಬರುತ್ತಿದೆ ಸ್ನೇಹಿತರೆ. ಅಂದರೆ ಎಲೆಯ ಜೊತೆ ಏನನ್ನು ಸೇರಿಸಿ ತಿನ್ನಬಹುದು ಎಂದು ನೋಡುವುದಾದರೆ ಸ್ವಲ್ಪ ಅಂದರೆ ಒಂದು ಚಿಕ್ಕ ಅಡಿಕೆ ತುಂಡು ಮತ್ತು ಮಿತವಾಗಿ ಸುಣ್ಣವನ್ನು ಬಳಸಿ ತಿನ್ನಬಹುದು. ಆದರೆ ನೆನಪಿಡಿ, ಯಾವುದೇ ಕಾರಣಕ್ಕೂ ಇದರ ಜೊತೆ ತಂಬಾಕು ಅಥವಾ ಜರ್ದ ಅಂತ ಏನು ಕರಿತೀವಿ ಅದನ್ನು ಸೇರಿಸಲೇಬಾರದು.
ಇದರಿಂದ ಕೂಡ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗ್ತದೆ ಸ್ನೇಹಿತರೆ. ಹಾಗೆಯೇ ಇದನ್ನು ಸೇವಿಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ಕೂಡ ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಅತಿಯಾದರೆ ಅಮೃತವೂ ವಿಷ ಎಂದು. ಇದು ವೀಳ್ಯದೆಲೆಗೂ ಅನ್ವಯಿಸುತ್ತದೆ. ದಿನಕ್ಕೆ ಗರಿಷ್ಠ 1 ಅಥವಾ 2 ಎಲೆಗಳು ಮಾತ್ರ ಸಾಕು. ಅತಿಯಾಗಿ ತಿಂದರೆ ಹೊಟ್ಟೆ ಉರಿ ಅಥವಾ ಅಲ್ಸರ್ ಆಗಬಹುದು. ತಂಬಾಕು ಜರ್ದ ಜೊತೆ ವೀಳ್ಯದೆಲೆ ತಿಂದರೆ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ ಬರುವ ಅಪಾಯವಿರುತ್ತದೆ. ಆದ್ದರಿಂದ ಕೇವಲ ನೈಸರ್ಗಿಕ ಎಲೆಯನ್ನು ಮಾತ್ರ ಬಳಸಿ. ಗರ್ಭಿಣಿಯರು ಮತ್ತು ಮಗುವಿಗೆ ಹಾಲುಣಿಸುವ ತಾಯಂದಿರು ವೀಳ್ಯದೆಲೆಯನ್ನು ಬಳಸುವ ಮುನ್ನ ಒಮ್ಮೆ ವೈದ್ಯರ ಸಲಹೆ ಪಡೆಯುವುದು ಸೂಕ್ತ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಿತ್ತಲಲ್ಲೇ ಸಿಗುವ ಕೇವಲ 10 ಪೈಸೆಯ ಈ ವೀಳ್ಯದ ಎಲೆ ನಮ್ಮ ಆರೋಗ್ಯಕ್ಕೆ ಎಷ್ಟು ದೊಡ್ಡ ರಕ್ಷಾ ಕವಚ ಒದಗಿಸುತ್ತದೆ ಎಂದು. ಪ್ರಕೃತಿ ನೀಡಿರುವ ಈ ಅದ್ಭುತ ಕೊಡುಗೆಯನ್ನು ಇಂದಿನಿಂದಲೇ ಸರಿಯಾದ ಕ್ರಮದಲ್ಲಿ ಬಳಸಿ ಆರೋಗ್ಯವಾಗಿರಿ. ನಿಮಗೆ ಇವತ್ತಿನ ಈ ಮಾಹಿತಿ ನಿಜವಾಗಿಯೂ ಉಪಯುಕ್ತ ಅನಿಸಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ಇಂತಹ ಮತ್ತಷ್ಟು ಸೈನ್ಸ್ ಆಧಾರಿತ ಆರೋಗ್ಯದ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದಗಳು.